ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯಾಜ್ಞವಲ್ಕ ಶಾಲೆಯಲ್ಲಿ ಓದಿದಂತಹ ದೀಪು SSLC ಎಕ್ಸಾಮ್ನಲ್ಲಿ ತಾಲೂಕಿಗೆ ಟಾಪರ್ ಆಗಿದ್ದಾಳೆ, ಡಿಸ್ಟಿಕ್ಕಿಗೆ ಥರ್ಡ್ ಹೈಯೆಸ್ಟ್ ಮಾರ್ಕ್ಸ್ ಪಡ್ಕೊಂಡಿದ್ದಾಳೆ. ಅಂದರೆ 625 ಮಾರ್ಕ್ಸ್ಗೆ ಇವಳು 615 ಮಾರ್ಕ್ಸ್ ಪಡ್ಕೊಂಡು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾಳೆ ಯಜ್ಞವಲ್ಕ ಶಾಲೆಯಲ್ಲಿ. ಇದುವರೆಗೂ 615ನ್ನ ಯಾರೂ ಸಹ ಮಾರ್ಕ್ಸ್ ಪಡ್ಕೊಂಡಿಲ್ಲ. ಹಾಗೆಯೇ ಸಹ ನಮ್ಮ ಹಿರಿಯೂರಿಗೂ ಸಹ ನಮ್ಮ ಯಜ್ಞವಲ್ಕೆ ಶಾಲೆಯಿಂದ ಯಾವುದೇ ಮಕ್ಕಳು ಸಹ ಇದುವರೆಗೂ ಟಾಪರ್ ಆಗಿರಲಿಲ್ಲ. ಇದು ಅತ್ಯಂತ ಒಂದು ಖುಷಿ ವಿಚಾರ ನಮ್ಮ ಸಂಸ್ಥೆಗೆ. ಇವತ್ತು ಈ ಒಂದು ಖುಷಿ ಪಡೋಕ್ಕೆ, ಹೆಮ್ಮೆ ತರೋಕ್ಕೆ ಮುಖ್ಯ ಕಾರಣ ನಮ್ಮ ದೀಪು. ಸೊ ಇವತ್ತು ದೀಪು ಯಾವ ರೀತಿ ತನ್ನ ವರ್ಷ ಪೂರ್ತಿ ಈ ಒಂದು ಮಾರ್ಕ್ಸ್ ಪಡ್ಕೊಳ್ಳೋಕ್ಕೆ ಯಾವ ರೀತಿ ತಯಾರಿ ಮಾಡಿದ್ಲು, ಏನೇನು ಅವಳ ಸಾಧನೆಗೆ ತೊಡರುಗಳು ಬಂದವು, ಇದ್ರ ಬಗ್ಗೆ ಎಲ್ಲ ಒಂದು ಸಣ್ಣವಾದ ಒಂದು ಸಂದರ್ಶನವನ್ನು ಪಡ್ಕೊಳ್ಳೋಣ. ಓವರ್ ಟು ದೀಪು. ದೀಪು, ಇವತ್ತೇನು ಅನಿಸ್ತಾ ಇದೆ ನಿನಗೆ? ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ಲಿ ನಾನು ನಮ್ಮ ಟೀಚರ್ಸ್ಗೆ, ನನ್ನ ಪೇರೆಂಟ್ಸ್ಗೆ, ನನ್ನ ಬ್ರದರ್ಸ್ಗೆ, ಚೇರ್ಮನ್ ಸರ್ ಮತ್ತು ಪ್ರಿನ್ಸಿಪಲ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಾ ಇದೆಯಾ? ಎಸ್ ಸರ್, ತುಂಬ ಖುಷಿ ಆಗ್ತಾ ಇದೆ. ಸೊ ಇವತ್ತು ನೀನು ಇಷ್ಟೊಂದು ಸಾಧನೆ ಮಾಡಿದ್ಯಲ್ಲ ದೀಪು, ಈ ಒಂದು ಶಿಕ್ಷಣ ಸಂಸ್ಥೆ, ಇಲ್ಲಿನ ಶಿಕ್ಷಕರು ಯಾವ ರೀತಿ ನಿನ್ನ ಸಾಧನೆಗೆ ಸಹಾಯವಾದರು ಅಂತ ಅನಿಸುತ್ತೆ ನಿನಗೆ? ನಮ್ಮ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದರು. ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲ ಸೋರ್ಸಸ್ ತರಿಸಿ ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ನಾವು ಎಷ್ಟೊತ್ತಲ್ಲೇ ಕಾಲ್ ಮಾಡಿದ್ರು ಡೌಟ್ ಇದೆ ಅಂತ ಆವಾಗಲೇ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ಕೂಡ ಬೇರೆ ಕಡೆಯಿಂದ ಎಲ್ಲ ರಿಸೋರ್ಸ್ ಪರ್ಸನ್ನ ಕರೆಸಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ದೀಪು, ಇಷ್ಟೊಂದು ಮಾರ್ಕ್ಸ್ ತೆಗಿಬೇಕು ಅಂತಂದರೆ ಇದಕ್ಕೆ ನಿಜವಾದ ನಿರಂತರವಾದ ಪರಿಶ್ರಮನೇ ಇರಬೇಕು. ನಿನ್ನ ದಿನಚರಿ ಹೇಗಿತ್ತು ದೀಪು? ವರ್ಷ ಪೂರ್ತಿ ಈಗ ಏಪ್ರಿಲಿಂದನೇ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿಬಂದೆ ನಿಮ್ಮ ಶಾಲೆಯಲ್ಲಿ. ಸೊ ಹೇಗೆ ನಿನ್ನ ತಯಾರಿ ಇತ್ತು, ದಿನಚರಿ ಹೇಗಿತ್ತು ನಿಂದು? ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದ್ತಾ ಇದ್ದೆ. ಎಷ್ಟು ಗಂಟೆ ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ಓದೋ ಅವರ್ಸ್ ಎಲ್ಲ ಎಷ್ಟು ಮೀನಿಂಗ್ಫುಲ್ಲಾಗಿ ಓದ್ತೀವಿ ಅನ್ನೋದು ಮುಖ್ಯ. ನಾನು ಓದ್ತಿದ್ದು ಕಮ್ಮಿ ಅವರ್ಸೇ, ಬಟ್ ಅದರಲ್ಲೇ ಎಲ್ಲ ಅರ್ಥ ಮಾಡಿಕೊಂಡು ಓದ್ತಾ ಇದ್ದೆ. ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಅವತ್ತಿಂದ ಅವತ್ತು ನೀಟಾಗಿ ಓದಿ, ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ಡೇ ಬಂದು ಟೀಚರ್ಸ್ನ ಕೇಳಿ ಡೌಟ್ ಕ್ಲಿಯರ್ ಮಾಡ್ಕೋಬೇಕು. ನೀನು ಮಾಡ್ಕೊತಾ ಇದ್ದೆ, ಡೈಲಿ ಪ್ರತಿದಿನನೂ ಮಾಡ್ತಾ ಇದ್ದೆ, ಯಾವುದೇ ಡೌಟ್ನ ಹಾಗೆ ಬಿಡ್ತಾ ಇರಲಿಲ್ಲ. ಓಕೆ, ಸೊ ಹಾಗಾಗಿ ಕರೆಕ್ಟ್. ಮತ್ತು ಹಾಗಾಗಿ ನೀನು ಇಷ್ಟೊಂದು ಮಾರ್ಕ್ಸ್ ಪಡೆಯೋಕ್ಕೆ ಸಾಧ್ಯ ಆಗಿದೆ. ಈಗ ಇಷ್ಟೊಂದು ಸಾಧನೆ ಮಾಡಿದ್ಯಾ ದೀಪು, ಇದೊಂದು ಆ್ಯಕ್ಚುಲಿ ಒಂದು ದೊಡ್ಡ ಸಾಧನೆ ಹೇಳ್ಬೋದು. ಈಗ ನಿನ್ನ ಜೂನಿಯರ್ಸ್ ಬರ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀಯಾ? ಯಾಕೆಂದರೆ ಅವರು ಸಹ ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂತ ಇದ್ದಾರೆ. ಸೊ ಅವ್ರಿಗೆಲ್ಲ ಏನು ಟಿಪ್ಸ್ ಕೊಡೋಕ್ಕೆ ಹೇಳಕ್ಕೆ ನಿನ್ನ ಸಂದೇಶ ಏನು ಅವರಿಗೆ? ಅವರಿಗೂ ಹೇಳೋದಿಷ್ಟೇ ಸರ್, ಟೀಚರ್ಸ್ ಏನು ಹೇಳ್ತಾರೋ ಅದನ್ನ ನೀಟಾಗಿ ಕೇಳಿ, ಪಾಠ ನೀಟಾಗಿ ಕೇಳಬೇಕು. ಅವ್ರು ಎಷ್ಟು ಅವರ್ಸ್ ಓದ್ತಾರೆ ಅನ್ನೋದು ಮುಖ್ಯ ಅಲ್ಲ, ಓದೋದ್ರಲ್ಲೇ ನೀಟಾಗಿ ಓದಿ ಎಲ್ಲ ಅರ್ಥ ಮಾಡ್ಕೋಬೇಕು. ಮತ್ತು ನನ್ನ ರೆಕಾರ್ಡ್ನ ಬ್ರೇಕ್ ಮಾಡಲಿ ಅಂತ ಇಷ್ಟಪಡ್ತೀನಿ. ನಿನ್ನ ರೆಕಾರ್ಡು ನಿನಗೆ ಬ್ರೇಕ್ ಮಾಡಬೇಕು ಅಂತ ನಿನ್ನ ಜೂನಿಯರ್ಸ್ ಮಾಡಿದ್ರೆ ನಿನಗೂ ಇಷ್ಟ ಅಂತ? ಓಕೆ, ವೆರಿ ಗುಡ್. ಸೊ ಇಷ್ಟೆಲ್ಲ ಸಾಧನೆ ಮಾಡಿದೆಯಾ ದೀಪು. ಇದು ಆ್ಯಕ್ಚುಲಿ ಪೇರೆಂಟ್ಸ್ಗಳ ಸಪೋರ್ಟ್ ಇಲ್ದಲೇ ಇಷ್ಟೆಲ್ಲ ಮಾಡೋಕ್ಕೆ ಕಷ್ಟ ಅನಿಸುತ್ತೆ. ದೀಪು ಅವರ ತಂದೆಯವರು ಸಹ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು ಜ್ಞಾನಾನಂದ್ ಅವರು ಇದ್ದಾರೆ. ಜ್ಞಾನಾನಂದ್ ಅವರೇ, ಏನು ಅನಿಸ್ತಾ ಇದೆ ಮಗಳ ಬಗ್ಗೆ? ಖುಷಿನಾ? ತುಂಬ ಖುಷಿಯಾಗಿದೆಯಾ? ಬಹಳ ಖುಷಿ ಆಗ್ತದೆ. ಇವರು ಪ್ರಿನ್ಸಿಪಾಲ್ ಅವರು ನಿರಂತರವಾಗಿ ವಿದ್ಯಾಭ್ಯಾಸ ಕೊಟ್ಟು ನನ್ನ ಮಗಳನ್ನು ಉತ್ತೀರ್ಣರಾಗಿ ಮಾಡಿದ್ದಾಳೆ. ತಾಲೂಕಿಗೆ ಟಾಪರ್ ಮಾಡಿದ್ದಾರೆ. ಟಾಪರ್ ಡಿಸ್ಟ್ರಿಕ್ಟ್. ನಿಮಗೆ ಬಹಳ ಖುಷಿ ಅನಿಸ್ತಾ ಇದೆ ಹಂಗಾದ್ರೆ? ಬಹಳ ಖುಷಿ. ಓಕೆ. ಹಾಗೆ ಅವ್ರ ತಾಯಿ ರಾಜಮ್ಮ ಅವರಿದ್ದಾರೆ. ಯಾಕೆಂದರೆ ದಿನನಿತ್ಯದ ಒಡನಾಟ, ಯಾವತ್ತು ಮಗಳ ಜೊತೆಗೆ ಒಡನಾಟ ಜಾಸ್ತಿನೇ ಇರುತ್ತೆ ತಾಯಿಯಾದ ರಾಜಮ್ಮ ಅವರಿಗೆ. ರಾಜಮ್ಮ ಅವರೇ, ನಿಮ್ಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ ಸರ್. ಒಳ್ಳೆ ಸ್ಕೂಲು, ಒಳ್ಳೆ ಟೀಚರು, ಚೆನ್ನಾಗಿ ಓದಿದ್ದಾಳೆ ನಮ್ಮ ಮಗಳು. ಕ್ಲಾಸ್ ಟೀಚರ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಪೇಪರ್ಸ್ ಎಲ್ಲ ತರಿಸ್ಕೊಟ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಒಳ್ಳೆ ಸ್ಕೂಲು, ಚೆನ್ನಾಗಿ ಟಾಪರ್ ಬಂದಿದ್ದಾಳೆ ನಮ್ಮ ಮಗಳು. ಭಾಳ ಖುಷಿ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ಸಾಧನೆ ಮಾಡೋಕ್ಕೆ ಆರ್ಡಿನರಿ ಓದಿದ್ರೆ ಆಗಲ್ಲ. ರಾಜಮ್ಮ ಅವರೇ, ದಿನಚರಿ ಹೇಗಿತ್ತು ದೀಪುದು? ಚೆನ್ನಾಗಿ ಓದ್ತಿದ್ಲು ಸರ್. ಅವಳು ಕಡಿಮೆನೇ ಓದ್ತಿದ್ಲು, ಟಿವಿನ ಸ್ವಲ್ಪ 1 ಗಂಟೆ ನೋಡ್ತಿದ್ಲು. ಅದರಲ್ಲೂ ಚೆನ್ನಾಗಿ ಓದಿ ಮೈಂಡಲ್ಲಿ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಬರೆದಿದ್ದಾಳೆ. ಟೀಚರ್ ಸಪೋರ್ಟ್ ಚೆನ್ನಾಗಿದೆ. ಹೌದು, ಬಂದಿದ್ದಾಳೆ. ಓಕೆ ಓಕೆ. ಅದೇ ರೀತಿ ಅವರ ಅಣ್ಣ ಇದ್ದಾರೆ ಇವತ್ತು, ರಾಜೀವ್ ಅವರು. ಸೊ ದಿನೇಶ್ ಅವರು. ಸೊ ದಿನೇಶ್ ಅವರೇ, ಈ ಒಂದು ಸಾಧನೆ ಮಾಡಿದ್ರೆ ನಿಮಗೂ ತುಂಬ ಖುಷಿಯಾಗಿದೆ ಅಲ್ವಾ? ಖುಷಿಯಾಗಿದೆ.
ಈ ಸಾಧನೆಗೆ ಇಲ್ಲಿನ ಶಿಕ್ಷಕರು ಮತ್ತು ಸಂಸ್ಥೆ ಯಾವ ರೀತಿ ಸಹಾಯ ಆಗಿದ್ರು ಅನ್ಸುತ್ತೆ ನಿಮಗೆ? ಖಂಡಿತ ಸರ್. ಇಲ್ಲಿನ ಶಿಕ್ಷಕರಾಗಲಿ, ಯಜ್ಞವಲ್ಕ ಶಾಲೆಯ ಸಿಬ್ಬಂದಿ ಆಡಳಿತವರ್ಗ ಎಲ್ಲರಿಗೂ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳೋದು ಅವ್ರಿಗೇನೆ. ನಮ್ಮ ಎಫರ್ಟ್ಗಿನ ಅವ್ರ ಎಫರ್ಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ನಮ್ಮ ಪರಿಶ್ರಮವೇನು ಇಲ್ಲ. 90% ನಿಮ್ಮ ಪರಿಶ್ರಮ, 10% ಅಷ್ಟೇ ನಮ್ಮ ಪರಿಶ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಸ್ಥೆ ಮತ್ತೆ ಶಿಕ್ಷಕರು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಅನ್ಸುತ್ತೆ. ಇನ್ಸ್ಟಿಟ್ಯೂಟ್ಗೆ ನಾವು ಚಿರಋಣಿಗಳು ಆಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ಗುಡ್. ನಿಮಗೆ ಬಹಳ ಖುಷಿ ಆಗಿದೆ ನಿಮ್ಮ ತಂಗಿಯ ಸಾಧನೆ ನೋಡಿ? ಹ್ಞೂ ಸರ್, ಖಂಡಿತ. ಓಕೆ. ಹಾಗೆ ಅದೇ ರೀತಿ ರಾಜಮ್ಮ ಅವರೇ, ದೀಪು ಅವಳೇ ಹೇಳ್ತಾ ಇದ್ಲು ಹಾಗೆ, ನೀವೇ ಹೇಳಿದ್ರು 1 hour TV ನೋಡ್ತಾ ಇದ್ಲು ಅಂತ. ಅಂದ್ರೆ ಓದು ಅನ್ನೋದು ಅಂತಂದ್ರೆ ಬರೀ ನಾವು ಸುಮ್ಮನೆ 24 ಗಂಟೆ ಓದೋದಲ್ಲ, ಕ್ವಾಲಿಟಿಯಾಗಿ ಓದ್ಬೇಕು. ಓದಿದ್ರು ಸಹ ರಿಕ್ರಿಯೇಷನ್ಯಾಗ 1 ಗಂಟೆನೂ ನೋಡಿದ್ರು ಸಹ ಇಷ್ಟೊಂದು ಸಾಧನೆ ಮಾಡಿದಾಳೆ ಅಂತಂದ್ರೆ, ಸೊ ಅಂದ್ರೆ ಅದ ಅರ್ಥ ಕ್ವಾಲಿಟಿ ಓದೋದು ಬಹಳ ಮುಖ್ಯ ಅನ್ಸುತ್ತೆ ನಿಮಗೆ? ಹಾ ಸರ್, ಅವಳು ಊಟ ಮಾಡೋ ಟೈಮಲ್ಲಿ ಟಿವಿ ನೋಡ್ತಿದ್ದೆ ಸರ್. ಊಟ ಮಾಡುವಾಗ ಓಕೆ. ಆಮೇಲೆ ಪುಸ್ತಕ ತಗೊಳ್ತಿದ್ದೆ ಸರ್. ಬಹಳ ಖುಷಿ ಆಗಿದೆ ಹಂಗಾದ್ರೆ ನಿಮಗೆ? ತುಂಬಾ ಖುಷಿಯಾಗಿದೆ. ವೆರಿ ಗುಡ್. ಸೊ ದೀಪು, ಇದೊಂದು ಅತ್ಯಂತ ಒಂದು ಸ್ಮರಣೀಯ ಕ್ಷಣ ದೀಪು ನಿನಗೆ. ಯಾಕೆ ಅಂತಂದ್ರೆ ನಿಮ್ಮ ತಂದೆ ತಾಯಿನೂ ತುಂಬಾನೇ ಖುಷಿಯಾಗಿದ್ದಾರೆ. ಇಲ್ಲಿನ ಇವನ್ ಚೇರ್ಮನ್ ಸರ್, ಇಲ್ಲಿನ ಶಿಕ್ಷಕ ವೃಂದದವರು ಎಲ್ಲರೂ ಸಹ ನಿನ್ನ ಸಾಧನೆಗೆ ಬಹಳವೇ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೊನೆ ಪ್ರಶ್ನೆ ನಿನಗೆ, ಇಲ್ಲಿಗೆ 10th ಮೊದಲನೇ ಸ್ಟೆಪ್ ಆಯಿತು. ನೆಕ್ಸ್ಟು ಏನು ಮಾಡಬೇಕು ಅಂತಿದ್ಯಾ ಮುಂದೆ ಏನು ನಿನ್ನ ಗುರಿ ಏನು ಹೇಳು ದೀಪು? ಮೆಡಿಕಲ್ ಮಾಡಬೇಕು ಅಂತ ಇದ್ದೀನಿ. ಮೆಡಿಕಲ್ ಮಾಡ್ಬೇಕು. ಯಾಕೆ ದೀಪು? ಎಲ್ಲ ಬಡ ರೋಗಿಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಾನು ಮೆಡಿಕಲ್ ಡಾಕ್ಟರ್ ಆಗಿ ನಮ್ಮ ಊರಲ್ಲೇ ಡಾಕ್ಟರ್ ಆಗಿ ಬರಬೇಕು ಅಂತ ಡಾಕ್ಟರ್ ಆಗಿ ಇಷ್ಟಪಡ್ತೀಯ. ಸೊ ವೆರಿ ಗುಡ್ ದೀಪು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ದೀಪು. ಯಾಕೆಂದರೆ ನೀನು ಮುಂದೆ ನೀನು ಅಂದ್ಕೊಂಡಿರುವಂಥದ್ದು ಎಲ್ಲದೂ ಸಕ್ಸಸ್ ಆಗಲಿ. PUCಲೂ ಇದೇ ರೀತಿ ಒಳ್ಳೆ ಮಾರ್ಕ್ಸ್ ತಗೋ. ಆಮೇಲೆ ನೆಕ್ಸ್ಟು ಮೆಡಿಸಿನ್ನು ನೀನು ಹೋಗ್ಬೇಕು ಅಂತ ಇಷ್ಟಪಡ್ತಿದ್ಯಾ, ಅಲ್ಲೂ ಸಹ ನೀನು ಹೋಗು ಚೆನ್ನಾಗಿ, ಅಲ್ಲೂ ಸಹ ಒಳ್ಳೆ ಸಾಧನೆ ಮಾಡು. ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ, ಕೃಷ್ಣ ಈಡೇರಿಸಲಿ ಅಂತ ಹೇಳಿ ತುಂಬಾ ಒಂದು ಹೆಮ್ಮೆ ತಂದಿದ್ದಕ್ಕೆ ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ದೀಪು.